ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಅಕಾಡೆಮಿ. ಸೊ ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ಳೋಣ. ಕರೆಂಟ್ ಡೇಟ್ ಆ್ಯಂಡ್ ಟೈಮ್ನಲ್ಲಿ 4 hours ಪ್ರಯೋರ್ ಆ್ಯಂಡ್ 4 hours ಆಫ್ಟರ್ ಡೇಟ್ ಆ್ಯಂಡ್ ಟೈಮ್ ಏನಿರುತ್ತೆ ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಲೆಟ್ ಸ್ಟಾರ್ಟ್ ಅನ್ ಆ್ಯಪ್. ಸೊ ವಿ ಶುಡ್ ಕಮ್ ಫಾರ್ ಸೇಮ್ ಡೈರೆಕ್ಟ್ರಿ. ಸೊ CD ಅಂತ ಟೈಪ್ ಮಾಡ್ತೀನಿ. ಮೈ ಪ್ರಾಜೆಕ್ಟ್ ಪಾತ್ನ ಕಾಪಿ ಮಾಡಿ ಟರ್ಮಿನಲ್ನಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ನಾವು ಇವಾಗ ಮೈ ಪ್ರಾಜೆಕ್ಟ್ ಡೈರೆಕ್ಟ್ರಿಯಲ್ಲಿದ್ದೀವಿ. ಆ್ಯಂಡ್ ಇವಾಗ ನೀವು ಆ್ಯಪ್ ಬಿಲ್ಡ್ ಮಾಡ್ಬೋದು. ಪೈಥನ್ ಮ್ಯಾನೇಜ್ .py ಸ್ಟಾರ್ಟ್ ಆ್ಯಪ್ ಪ್ರೋಗ್ರಾಮ್ 2 ಅಂತ ಕೊಡ್ತೀನಿ. ಸೊ ಈಗ ನೀವು ನೋಡ್ಬೋದು, ನಾನು ಹಿಂದಿನ ಪ್ರೋಗ್ರಾಮ್ ಮಾಡಿದಾಗ ಫೋಲ್ಡರ್ಸ್ನಲ್ಲಿ ಯಾವ ರೀತಿ ಫೈಲ್ಸ್ ಇರ್ತಿತ್ತು ಅದೇ ರೀತಿ ಇಲ್ಲೂ ಕೂಡ ಸೆವೆರಲ್ ಫೈಲ್ಸ್ ಡಿಸ್ಪ್ಲೇ ಆಗ್ತಿದೆ. ಈಗ ಆ್ಯಸ್ ಯೂಶುವಲ್ views.pyಗೆ ಬಂದು ನೀವು ಲಾಜಿಕ್ಸ್ನ ಬರಿಬೋದು. views.pyಯಲ್ಲಿದ್ದೀವಿ ಅಂತ ಹೇಳಿದ್ರೆ ನಾವು HTTP ರೆಸ್ಪಾನ್ಸ್ನ ಇಂಪೋರ್ಟ್ ಮಾಡ್ಕೊಳ್ಬೇಕು. ಇದನ್ನು ಹೇಗೆ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಫ್ರಮ್ Django HTTP ಇಂಪೋರ್ಟ್ HTTP ರೆಸ್ಪಾನ್ಸ್ ಅಂತ ಇಂಪೋರ್ಟ್ ಮಾಡ್ಕೊತೀನಿ. ಆ್ಯಂಡ್ ಆಲ್ಸೋ ಡೇಟ್ ಆ್ಯಂಡ್ ಟೈಮ್ನ ಕೂಡ ನಾನು ಇಂಪೋರ್ಟ್ ಮಾಡ್ಕೊತೀನಿ. ಇಷ್ಟಾದಮೇಲೆ ನಾನು ಫಂಕ್ಷನ್ನ ಕ್ರಿಯೇಟ್ ಮಾಡ್ಕೊತೀನಿ. ಏನಂತ ಹೇಳಿದ್ರೆ ಡೆಫ್ ಆಫ್ಸೆಟ್ ಡೇಟ್ ಟೈಮ್ ಅಂತ ಕೊಡ್ತೀನಿ. ಇಲ್ಲಿ ಪ್ಯಾರಾಮೀಟರ್ ಬಂದು ರಿಕ್ವೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ನಾನು ಕರೆಂಟ್ ಡೇಟ್ ಆ್ಯಂಡ್ ಟೈಮ್ನ ಪ್ರಿಂಟ್ ಮಾಡಬೇಕು. ಆ್ಯಂಡ್ ಇದನ್ನು ನಾನು ನವ್ ಅಂತ ವೇರಿಯೇಬಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ಸ್ಟೋರ್ ಮಾಡ್ತೀನಿ. ಸೊ ಇವಾಗ ನಾನು ಡೇಟ್ ಆ್ಯಂಡ್ ಟೈಮ್ನ ಪ್ರಿಂಟ್ ಮಾಡ್ತೀನಿ. ಡೇಟ್ ಟೈಮ್ ಡಾಟ್ ನವ್ ಅಂತ ಕೊಡ್ತೀನಿ. ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಡೇಟ್ ಟೈಮ್ ಅನ್ನೋ ಮಾಡ್ಯೂಲ್ ಫಸ್ಟ್ ಡೇಟ್ ಆ್ಯಂಡ್ ಟೈಮ್ನ ಇಂಡಿಕೇಟ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒನ್ ಬಂದು ಕ್ಲಾಸ್ನ ಇಂಡಿಕೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು 4 hours ಅರ್ಲಿಯರ್ ಡೇಟ್ ಆ್ಯಂಡ್ ಟೈಮ್ನ ಪ್ರಿಂಟ್ ಮಾಡಬೇಕು. ಅದಕ್ಕೆ ನಾವು ಅರ್ಲಿಯರ್ ಅನ್ನೋ ವೇರಿಯೇಬಲ್ ಕ್ರಿಯೇಟ್ ಮಾಡಬೇಕು. ಈ ಅರ್ಲಿಯರ್ ವೇರಿಯೇಬಲ್ ಏನಂತ ಹೇಳಿದ್ರೆ 4 hours ಬ್ಯಾಕ್ ಏನು ಟೈಮ್ ಇರುತ್ತೆ ಅದರ ಡಿಫ್ರೆನ್ಸ್ ಆಗಿರುತ್ತೆ. ನವ್ ಮೈನಸ್ ಡೇಟ್ ಟೈಮ್ ಡಾಟ್ ಟೈಮ್ ಡೆಲ್ಟಾ. ಸೊ ಇದಕ್ಕೆ ಪ್ಯಾರಾಮೀಟರ್ ಬಂದು 4 hours ಅಂತ ಕೊಡ್ತೀನಿ. ಸೊ ಇಲ್ಲಿ ಟೈಮ್ ಡೆಲ್ಟಾ ಅಂತ ಹೇಳಿದ್ರೆ ಇಟ್ಸ್ ಅ ಡಿಫ್ರೆನ್ಸ್. ಸೊ ಮತ್ತೆ ಲೇಟರ್ ಅಂತ ವೇರಿಯೇಬಲ್ ಟೈಪ್ ಮಾಡಿ ನಾವ್ ಪ್ಲಸ್ ಡೇಟ್ ಟೈಮ್ ಡೆಲ್ಟಾ. ಸೊ ಪ್ಯಾರಾಮೀಟರ್ ಎಲ್ಲೋ ಕೂಡ r is equal to 4 ಅಂತ ಕೊಡ್ತೀನಿ. ಇದಾದಮೇಲೆ ಇದನ್ನು ನಾವು ಡಿಸ್ಪ್ಲೇ ಮಾಡಬೇಕು. ಅದಕ್ಕೆ ನಾನು ಡಿಸ್ಪ್ಲೇ ವೇರಿಯೇಬಲ್ ತೊಗೊತೀನಿ. ಆಫ್ಟರ್ ದ್ಯಾಟ್ HTML ಟ್ಯಾಗ್ ಯೂಸ್ ಮಾಡ್ತೀನಿ, ಬೋತ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಟ್ಯಾಗ್. ಆ್ಯಂಡ್ ಇದ್ರ ಜೊತೆ ನಾನು ಬೋತ್ ಓಪನಿಂಗ್ ಮತ್ತು ಕ್ಲೋಸಿಂಗ್ ಬಾಡಿ ಟ್ಯಾಗ್ನು ಕೂಡ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ವಾಟ್ ಟು ಡೂ ಇಸ್ ಈ ಕಂಟೆಂಟ್ ಏನಿದೆ ಅರ್ಲಿಯರ್ ಲೇಟರ್ ನವ್ ಅಂತ ಆ ಮೂರನ್ನು ಪ್ರಿಂಟ್ ಮಾಡಬೇಕು. ಕರೆಂಟ್ ಡೇಟ್ ಆ್ಯಂಡ್ ಟೈಮ್ ಅಂತ ಕೊಟ್ಟು ನವ್ ಅಂತ ಪಾಸ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನಿಲ್ಲಿ BR ಟ್ಯಾಗ್ನ ಯೂಸ್ ಮಾಡ್ತೀನಿ. ಸೊ BR ಟ್ಯಾಗ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ ಲೈನ್ನ ಬ್ರೇಕ್ ಮಾಡುತ್ತೆ. ಈ ಡೇಟ್ ಆ್ಯಂಡ್ ಟೈಮ್ 4 hours ಅರ್ಲಿಯರ್ ಅಂತ ಪ್ರಿಂಟ್ ಮಾಡಿ ಅರ್ಲಿಯರ್ ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಮತ್ತೆ ಒಂದು BR ಟ್ಯಾಗ್ ಯೂಸ್ ಮಾಡಿ ಡೇಟ್ ಆ್ಯಂಡ್ ಟೈಮ್ 4 hours ಲೇಟರ್ ಅಂತ ಪ್ರಿಂಟ್ ಮಾಡ್ತೀನಿ. ಸೊ ಇಷ್ಟನ್ನು ನಾವು ರಿಟರ್ನ್ ಮಾಡಬೇಕು. ಅದನ್ನು ನಾವು HTTP ರೆಸ್ಪಾನ್ಸ್ನಲ್ಲಿ ಮಾಡ್ತೀವಿ. ಈ HTTP ರೆಸ್ಪಾನ್ಸ್ ಏನಂತ ಹೇಳಿ ನಾವೀಗ ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಬಟ್ ಇನ್ನೊಂದು ಸತಿ ಅದೇನಂತ ಹೇಳಿಬಿಡ್ತೀನಿ.
ನಮ್ಮ ವೆಬ್ ಪೇಜಿಗೆ ಸರ್ವರಿಂದ ರೆಸ್ಪಾನ್ಸ್ ಬೇಕಂತ ಹೇಳಿದ್ರೆ HTTP ರೆಸ್ಪಾನ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ರೆಸ್ಪಾನ್ಸ್ನ ರಿಕ್ವೈರ್ಮೆಂಟ್ನಲ್ಲಿ ಡಿಸ್ಪ್ಲೇ ಬರಬೇಕು. ಇಷ್ಟಾದಮೇಲೆ ನಾವು ಹೊಸ ಫೈಲ್ನ ಕ್ರಿಯೇಟ್ ಮಾಡಬೇಕು. urls.py ಅಂತ ಹೇಳಿ. ಸೊ ಇಲ್ಲಿ ನಾವು 2 ಥಿಂಗ್ಸ್ನ ಇಂಪೋರ್ಟ್ ಮಾಡ್ಕೊಬೇಕು. ಏನಂತ ಅಂದರೆ ಫ್ರಮ್ django.urls import path. ನೆಕ್ಸ್ಟ್ ವ್ಯೂಸ್ನ ಕೂಡ ಇಂಪೋರ್ಟ್ ಮಾಡ್ಕೊಬೇಕು. ಫ್ರಮ್ ಡಾಟ್ ಇಂಪೋರ್ಟ್ ವ್ಯೂಸ್. ನೆಕ್ಸ್ಟ್ ನಾವು URLs ಪ್ಯಾಟ್ರನ್ ಕೊಡಬೇಕು. ಸೊ ನಾವು URLs ಪ್ಯಾಟ್ರನ್ಸ್ನ ಲಿಸ್ಟಲ್ಲಿ ಕೊಡ್ತೀವಿ. ಅದಕ್ಕೆ ನಾನು path time 1 views ಡಾಟ್ ಆಫ್ಸೆಟ್ ಡೇಟ್ ಟೈಮ್ ಅಂತ ಕೊಡ್ತೀನಿ. ಸೊ ಇಷ್ಟು ನಾವು ಪ್ರೋಗ್ರಾಮ್ 2 ಅಲ್ಲಿ ಮಾಡಬೇಕಾಗಿರೋಂಥ ಕೆಲಸ. ನೆಕ್ಸ್ಟ್ ಮೈ ಪ್ರಾಜೆಕ್ಟ್ಗೆ ಹೋಗಬೇಕು. ಅಲ್ಲಿ settings.py ಅಲ್ಲಿ ಪ್ರೋಗ್ರಾಮ್ 2 ಅಂತ ಆ್ಯಡ್ ಮಾಡ್ಕೊಬೇಕು. ಸೊ ನೀವು ನೇಮ್ ಏನು ಕೊಟ್ಟಿರ್ತೀರ ಅದು ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್, ಇಲ್ಲ ಅಂತ ಹೇಳಿದ್ರಲ್ಲಿ ನಿಮಗೆ ಎರರ್ ಅಂತ ಶೋ ಮಾಡುತ್ತೆ. urls.pyಗೆ ಹೋಗಿ ಇಲ್ಲಿ URLನ ಪಾತಲ್ಲಿ ಆ್ಯಡ್ ಮಾಡ್ಕೊಬೇಕು. ಪಾತ್ ಪ್ರೋಗ್ರಾಮ್ 2 ಅಂತ ಕೊಟ್ಟು ಇಲ್ಲಿ ಏನೆಲ್ಲ URLs ಇದೆ ಅದನ್ನು ಇನ್ಕ್ಲೂಡ್ ಮಾಡ್ಕೊಬೇಕು. ಲೈಕ್ ಪ್ರೋಗ್ರಾಮ್ 2 ಡಾಟ್ URLsನ ಇನ್ಕ್ಲೂಡ್ ಮಾಡ್ಕೊಬೇಕು. ಸೊ ಇಲ್ಲಿಗೆ ಕೋಡಿಂಗ್ ಪಾರ್ಟ್ ಏನೆಲ್ಲ ಇದೆ ಅದು ಮುಗ್ದಿದೆ. ನೆಕ್ಸ್ಟ್ ಏನಂತ ಹೇಳಿದ್ರೆ ಮೈಗ್ರೇಷನ್ ಮಾಡಿ ಪ್ರೋಗ್ರಾಮ್ನ ರನ್ ಮಾಡ್ಕೊಬೇಕು. ಮೈಗ್ರೇಷನ್ಸ್ ಈಗ ಆಲ್ರೆಡಿ ಇರುತ್ತೆ, ಬಟ್ ಇದನ್ನು ನೀವು ಹ್ಯಾಬಿಟಾಗಿ ಮಾಡ್ಕೊಬೇಕು. ಮೈಗ್ರೇಷನ್ಸ್ ಇದ್ರೂ ಟರ್ಮಿನಲಲ್ಲಿ ಹೋಗಿ ಮೈಗ್ರೇಷನ್ಸ್ನ ಮಾಡೋವಂಥ ಹ್ಯಾಬಿಟ್ ಬೆಳೆಸ್ಕೊಬೇಕು. python manage.py ಮೈಗ್ರೇಷನ್ಸ್ ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಾಗ ಏನು ಚೇಂಜಸ್ ಇಲ್ಲ ಅಂತ ಹೇಳಿ ತೋರಿಸ್ತಿದೆ. python manage.py migrate ಅಂತ ಕೊಟ್ಟು ಇದನ್ನು ರನ್ ಮಾಡ್ಕೊಬೇಕು. python manage.run server ಅಂತ ಕೊಡ್ತೀನಿ. ಸೊ ಇಲ್ಲಿ ಸರ್ವರ್ ಬರುತ್ತೆ ಆ್ಯಂಡ್ ಈ ಲಿಂಕ್ನ ನಾವು ಫಾಲೋ ಮಾಡಿದ್ರೆ ಬ್ರೌಸರ್ ಓಪನ್ ಆಗುತ್ತೆ. ಇಲ್ಲಿ ಪ್ರೋಗ್ರಾಮ್ 1 ಅಂತ ಮಾತ್ರ ತೋರಿಸ್ತಿದೆ. ಸೊ ಸರ್ಚ್ ಬಾರ್ನಲ್ಲಿ ನಾವು /program 2 ಅಂತ ಕೊಟ್ಟರೆ ಪ್ರೋಗ್ರಾಮ್ 2 ಅಂತ ಬರುತ್ತೆ. ಆಗ /time 1 ಅಂತ ಕೊಡಬೇಕು. ಆವಾಗ ನೀವು ನೋಡ್ಬೋದು ಕರೆಂಟ್ ಟೈಮ್ ಆಫ್ಟರ್ ಆ್ಯಂಡ್ ಬಿಫೋರ್ ಟೈಮ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ಇವಾಗ ನಾವು ಪ್ರೋಗ್ರಾಮ್ 2ನ ತೆಗೆದು ಜಸ್ಟ್ time 1 ಅಂತ ಕೊಟ್ಟರೆ ಇಲ್ಲಿ ಎರರ್ ಶೋ ಮಾಡುತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾವು ಪಾತಲ್ಲಿ ಡಿಫೈನ್ ಮಾಡಿರ್ತೀವಿ. ಸೊ ಆ ಕಾರಣದಿಂದ ನಾವಿಲ್ಲಿ time 1 ಅಂತ ಕೊಡಬೇಕು. ಸೊ ನಾನೀಗ ಸರ್ಚ್ ಬಾರ್ನಲ್ಲಿ ಏನು ಆ್ಯಡ್ ಮಾಡ್ತೀನಿ, /program 2 /time 1. ಈಗ ಎಲ್ಲ ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಸೊ ದಿಸ್ ಇಸ್ ಅವರ್ ಪ್ರೋಗ್ರಾಮ್ 2. ಇಲ್ಲಿ ನಾವು ಕರೆಂಟ್ ಡೇಟ್ ಟೈಮ್ ಆ್ಯಂಡ್ ಅರ್ಲಿಯರ್ ಡೇಟ್ ಟೈಮ್ ಬಗ್ಗೆ ತಿಳ್ಕೊಂಡ್ವಿ.